ಇಷ್ಟು ಚಿಕ್ಕ ವಯಸ್ಸಿಗೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡೋದು, ಆ, ಇದನ್ನ ನಿಭಾಯಿಸೋದು, ಇಟ್ಸ್ ನಾಟ್ ಅ ಈಸಿ ಜಾಬ್, ಇಟ್ಸ್ ಅ ಬಿಗ್ ಟಾಸ್ಕ್. ಅಂಥದ್ರಲ್ಲಿ ತಾವು ಯಾಕೆ ಈ ಚಿಕ್ಕ ವಯಸ್ಸಲ್ಲಿ ಈ ಶಿಕ್ಷಣ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡ್ರಿ? ಇದು ಏನಾಗುತ್ತೆ ಸ್ಫೂರ್ತಿ ಯಾರಾದ್ರೂ ಇದ್ದಾರಾ? ಎಸ್, ಏನು ಅಂತಂದರೆ ಡೆಫಿನೆಟ್ಲಿ ನಮ್ಮ ತಂದೆಯವರೇ ಇದಕ್ಕೆ ಸ್ಫೂರ್ತಿ. ನಮ್ಮ ಮನೆಯಲ್ಲಿ ನಾವು 4 ಜನ ಮಕ್ಕಳು. ಏನಂತಂದರೆ ಸ್ಟಾರ್ಟಿಂಗಿಂದನೂ ಪ್ರತಿಯೊಂದು ನಾವು ಸ್ಕೂಲ್ ಹಂತದಲ್ಲೇ ಇದ್ದಾಗ ನಮಗೆ ಒಂದು ವಿಷನರಿ ಲೈನ್ ಹಾಕ್ಕೊಟ್ಬಿಟ್ರು ನಮ್ಮ ತಂದೆ. ಇಲ್ಲ, ನನ್ನ ದೊಡ್ಡ ಮಗಳು ಇದೇ ಮಾಡಬೇಕು, ನನ್ನ 2ನೇ ಮಗಳು ಇದೇ ಮಾಡಬೇಕು, ನನ್ನ 3ನೇ ಮಕ್ಕಳು ಇದೇ ಮಾಡಬೇಕು ಅಂತ. ಸೊ ಆ ವಿಷನರಿ ಲೈನ್ ಹಾಕ್ಕೊಟ್ಟು ಅವ್ರು ಒಂದೇ ಹೇಳಿದ್ದು ಏನಂದರೆ, ಆರ್ಥಿಕ ಸ್ಥಿತಿ ಅಂತ ಬಂದಾಗ ಫೈನಾನ್ಷಿಯಲಿ Independent ಆಗ್ಬೇಕು. ಎಸ್, ಆ್ಯಂಡ್ ಫೈನಾನ್ಷಿಯಲಿ ಸೌಂಡ್ ಇನ್ ಫ್ಯಾಮಿಲಿಯಿಂದ ಬಂದಿರೋದು. ಬಟ್ ಒಂದು ಮೇಜರ್ ಪಾರ್ಟ್ ಅವ್ರು ಏನು ಹೇಳ್ಕೊಟ್ಟಿದ್ದು ಅಂದರೆ, ದುಡ್ಡಿದೆ, ನಾನು ಯಾಕೆ ಮಾಡಲಿ, ನಾನು ಯಾಕೆ ನನ್ನ ಮನೆಯಲ್ಲಿ ಇರ್ಬೋದು ಅನ್ನೋ ಸ್ಥಿತಿ ಯಾವ ಹೆಣ್ಮಕ್ಳು ಅಷ್ಟೇ ಆ ನಿರ್ಧಾರ ತಗೊಳ್ಬಾರ್ದು. ಪ್ರತಿಯೊಬ್ಬರು ಏನಾಗುತ್ತೆ ಅಂದರೆ, ಒಂದು ಸಾಧನೆ ಅನ್ನೋದು ಮಾಡಲೇಬೇಕು. ಹೈಯರ್ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ನೀವೇ ಒಂದು ಸ್ಟ್ರೀಮ್ ಆಫ್ ಲೈನ್, ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಆ ಲೈನಲ್ಲಿ ನೀವು ಮುಂದುವರಿಬೇಕು. ನೀವು 100 ಜನಕ್ಕೆ 1000 ಜನಕ್ಕೆ ಸಂಬಳ ಕೊಡೋ ಸ್ಥಾನದಲ್ಲಿರಬೇಕು. ಅದು ಹೊರತುಪಡಿಸಿ ಸೋಷಿಯಲ್ ಸರ್ವಿಸ್ಸು, ನಿಮ್ಮ ದುಡಿಮೆ ಏನಿದೆ ಆ ದುಡಿಮೆನಲ್ಲಿ ಒಂದು ಭಾಗ ಅನ್ನೋದನ್ನ ನೀವು ಸೋಷಿಯಲ್ ಸರ್ವಿಸ್ಗೆ ಡೆಡಿಕೇಟ್ ಮಾಡಿರಬೇಕು. ಸೊ ಇಂಥ ರೀತಿ ತಂದೆಯವರು ಆ ಒಂದು ವಿಷನ್ ಅನ್ನ ಚಿಕ್ಕ ವಯಸ್ಸಿನಿಂದಲೇ ತೋರಿಸಿದ್ದಾರೆ. ಅವ್ರ ಹೆಸರು ಮೇಡಮ್? ಅವ್ರ ಹೆಸರು ರಾಜಣ್ಣ ಅಂತ. ಆಲ್ರೈಟ್. ಈ ಒಂದು ವಿಷನ್ ಅನ್ನ ಹಿಂದೆ ನೀವು ಇಷ್ಟು ದೂರ ಬಂದಿದ್ದೀರಿ, ನಿಮಗೆ ಸಪೋರ್ಟ್ ನಿಮ್ಮ ಫ್ಯಾಮಿಲಿ, ಐ ಮೀನ್ ಯು ಆರ್ ಆಲ್ಸೋ ಮ್ಯಾರಿಡ್, ನಿಮ್ಮ ಬ್ಯಾಕ್ ಬೋನ್ ಅಥವಾ ನಿಮಗೆ ಸಪೋರ್ಟ್ ನಿಮ್ಮ ಹಸ್ಬೆಂಡಾ? ಡೆಫಿನೆಟ್ಲಿ ಎಸ್. ಬಿಕಾಸ್ ಏನಂತಂದರೆ, ಒಂದು ಇಂಥ ಸ್ಟ್ರೀಮ್ನಲ್ಲಿ ಕೆಲಸ ಮಾಡಬೇಕಂದ್ರೆ ಇದು ಒಂದು ನೋಬಲ್ ಪ್ರೊಫೆಷನ್ನು. ಇದಕ್ಕೆ ಯಾವುದೇ ರೀತಿಯಾದ ಟೈಮ್ ಲಿಮಿಟ್ಸ್ ಇರಲ್ಲ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಕಂಪ್ಲೀಟ್ ಡೆಡಿಕೇಶನ್ ಬೇಕಾಗತ್ತೆ. ಎಷ್ಟೋ ಮಕ್ಕಳದ್ದು ಜವಾಬ್ದಾರಿ ನಮ್ಮ ಕೈನಲ್ಲಿರುತ್ತೆ, ಆ್ಯಂಡ್ ಎಷ್ಟೋ ಪೇರೆಂಟ್ಸ್ ಕನಸು ನಮ್ಮ ಕೈನಲ್ಲಿರುತ್ತೆ. ಅದನ್ನು ನಾವು ತುಂಬ ಸೂಕ್ಷ್ಮತೆಯಿಂದ ನಿಭಾಯಿಸಬೇಕಾಗತ್ತೆ. ಆ್ಯಂಡ್ ವಿತೌಟ್ ದ ಸಪೋರ್ಟ್ ಆಫ್ ದ ಫ್ಯಾಮಿಲಿ ಇದು ಯಾವುದು ಸಾಧ್ಯ ಆಗಲ್ಲ. ಸೊ ಅದರಲ್ಲಿ ಬಂದಾಗ ನನ್ನ ಹಸ್ಬೆಂಡು ಮಹೇಶ್ ಅಂತ, ಅವರು ಈಸ್ ಅ ವಿಷನರಿ ಮ್ಯಾನ್. ಅವ್ರಿಗೆ ಏನು ಅಂತಂದರೆ, ಅಂದ್ಕೊಂಡಿದ್ದು ಸಾಧನೆ ಮಾಡೇ ಇಲ್ಲ ಅನ್ನೋ ಎಕ್ಸಾಂಪಲೇ ಇಲ್ಲ ಇದುವರೆಗೂ. ಆ್ಯಂಡ್ ಅವ್ರು ಏನಾದರೂ ಯಾವುದಾದ್ರೂ ಮಾತು ಹೇಳಿದ್ರು ಅಂತಂದರೆ, ನಾವು ಸೆಲ್ಫ್ ಪ್ರಿಪೇರ್ಡ್ ಆಗಿರ್ತೀವಿ, ಇದು ಆಗೇ ಆಗುತ್ತೆ ಅಂತ. ಸೊ ಅದು ಆಗೋವರೆಗೂ ಅವರು ಬಿಡಲ್ಲ. ಸೊ ಡೆಫಿನೆಟ್ಲಿ ಆ ವಿಷನ್ ಇದೆ. ಆ್ಯಂಡ್ ಸಮಾಜ ಸೇವೆ ಮಾಡೋ ಒಳ್ಳೆತನ ಇದೆ. ಹೆಣ್ಮಕ್ಳು ಮುಂದೆ ಬರಬೇಕು ಅಂತ ಅವ್ರ ಮಾತಲ್ಲಿ ನಾನು ಕಾಳಜಿ. ನೀವು ಎಷ್ಟೋ ಕಡೆ ನೋಡಿರ್ತೀರಾ, ಅವರು ಪ್ರೊಪ್ರೈಟರ್ ಅಂತ ಹಾಕೊಳ್ಬೋದು, ಇಲ್ಲ ಅವರು ದೊಡ್ಡ ಸ್ಥಾನದಲ್ಲಿ ಪ್ರೊಜೆಕ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ. ಮನೆಯವರು ಅಂತಂದ್ರೆ, ನೀವು ಮನೆಗಿರಿ, ಮನೆಗೆ ಸೀಮಿತವಾಗಿರಿ, ನಾವೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತೀವಿ ಅಂತಾರೆ. ಇವ್ರು ಆ ಥರ ಮಾಡಲ್ಲ. ಏನಂತಂದರೆ, ಇವಾಗ ನಾನೇ ಆಗಿರ್ಬೋದು, ಇಲ್ಲ ನಮ್ಮ ಮನೆಯಲ್ಲಿ ಹೆಣ್ಮಗು ಆಗಿರ್ಬೋದು, ಯಾವಾಗಲೂ ಅದೇ ಹೇಳ್ತಾರೆ, ಹೆಣ್ಮಕ್ಳು ಯಾವಾಗಲೂ ಉನ್ನತ ಸ್ಥಾನದಲ್ಲಿರಬೇಕು ಅಂತ. ಇಲ್ಲಿ ಏನಂತಂದರೆ, ಈಕ್ವಾಲಿಟಿ ಅನ್ನೋ ಡಿಬೇಟೇ ನಿಂತೋಗಿದೆ ಇವಾಗ. ಗಂಡು ಮಕ್ಳು ಹೆಚ್ಚು ಹೆಣ್ಮಕ್ಳು ಕಮ್ಮಿ, ಆ ಡಿಬೇಟೇ ಇಲ್ಲ ಈ ಕಾಲದಲ್ಲಿ. ಹೆಣ್ಮಕ್ಳಿಗಂತೂ ಇಲ್ಲವೇ ಇಲ್ಲ. ಯಾಕಂದರೆ ಯಾವ ಫೀಲ್ಡಲ್ಲಿ ಹೆಣ್ಮಕ್ಳಿಲ್ಲ ಅನ್ನೋ ಕ್ವೆಶನ್ಸ್ ಬಂದ್ಬಿಡುತ್ತೆ. ಅಂಥ ವಿಚಾರಕ್ಕೆ ಬಂದಾಗ ಅವ್ರದ್ದು 100% ಸಪೋರ್ಟಿಂದನೇ ಇದೆಲ್ಲ. ಮೇಡಮ್, ತಮ್ಮದೊಂದು ಡಿಂಪಲ್ ಫೌಂಡೇಶನ್ ಅಂತ ಇದೆ. ಸೊ ಆ ಫೌಂಡೇಶನ್ ಬಗ್ಗೆ ಏನು ಹೇಳ್ತೀವಿ? ಸುಮಾರು 7 ವರ್ಷದಿಂದ ಈ ಫೌಂಡೇಶನ್ ನಡೆಸ್ತಿದ್ದೀವಿ. ಸೊ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ನಮ್ಮ ತಂದೆ ನೆನಪಿಗಾಗಿ, ಸೊ ಇಲ್ಲಿ ಏನಂತ ನಾನು ಆವಾಗಲೇ ಹೇಳಿದೆ, ಸ್ಕೂಲ್ ಆಗಿರ್ಬೋದು, ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ನೀವು ಮಾಡೋ ದುಡಿಮೆನಲ್ಲಿ ನೀವು ಸೋಷಿಯಲ್ ಸರ್ವಿಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ನಮ್ಮ ತಂದೆಯವರು. ಆ ಗೈಡ್ ಲೈನ್ಸಿಂದನೇ ಆ್ಯಂಡ್ ಆ್ಯಸ್ ವೆಲ್ ಆಸ್ ನನ್ನ ಹಸ್ಬೆಂಡ್ ಕೋಆಪ್ರೇಷನಿಂದ ಇಲ್ಲಿ ಏನಂತಂದರೆ, ಡಿಂಪಲ್ ಫೌಂಡೇಶನಿಂದ ಪ್ರತಿ ವರ್ಷ 1000ದಿಂದ 2000 ಬಡ ಕುಟುಂಬಗಳಿಗೆ ರ್ಯಾಷನ್ ಕಿಟ್ ವಿತರಣೆ ಮಾಡ್ತೀವಿ. ಅದು ಹೊರತುಪಡಿಸಿ ಹಿರಿಯ ನಾಗರಿಕರಿಗೆ ಊರ್ಗೋಲು ಮತ್ತು ಕಂಬಳಿ ಕೊಡ್ತೀವಿ. ಅದು ಬಿಟ್ಟು ನೆಕ್ಸ್ಟ್ ಸೀಮಂತ ಬಾಗಿನ ಕೊಡ್ತೀವಿ. ಅಪ್ರಾಕ್ಸಿಮೇಟ್ಲಿ 150ರಿಂದ 200 ಪ್ರೆಗ್ನೆಂಟ್ ಲೇಡೀಸ್ಗೆ ಸೀಮಂತ ಬಾಗಿನ ಕೊಡ್ತೀವಿ.